Hi everyone. Today's special boiled egg chili dry. So boiled egg chili dry ಮಾಡೋದು ತುಂಬ ಈಸಿ, ತುಂಬ ಬೇಗನೆ ಮಾಡ್ಬೋದು, ತುಂಬ ಚೆನ್ನಾಗಿದೆ ಟೇಸ್ಟು ಸಹ. ನೀವು ಇದನ್ನು ಚಪಾತಿ ಜೊತೆಗೆ ರೈಸ್ ಜೊತೆಗೆ ಸೈಡ್ಸ್ ಥರ ಎಲ್ಲ ತೊಗೊಂಡು ತಿನ್ಬೋದು. ರೈಸ್ ಜೊತೆಗೂ ಹಾಕ್ಕೊಂಡು ಸಹ ಅದನ್ನು ತಿನ್ಬೋದು, ಸಾಂಬಾರೆಲ್ಲ ಏನೂ ತರಕಾರಿ ಇಲ್ಲ ಅಂದಾಗ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಕಾದ ನಂತರ ಜೀರಿಗೆ ಹಾಕೋಣ. ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ನೆಕ್ಸ್ಟ್ ಉದ್ದಿನಬೇಳೆ, ಒಗ್ಗರಣೆಗೆ ಏನು ಬೇಕೋ ಅದನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲೊಂದು 4 ಮೆಂತ್ಯಕಾಳು ಸಹ ಸೇರಿಸ್ತಾ ಇದ್ದೀನಿ. ತುಂಬ ಬೇಗ ಮಾಡ್ಬೋದು ದಿಢೀರಂತ. ಹಾಗೆ ಓಂಕಾಳು ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಜಜ್ಜಿರುವಂತಹ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೋತಾ ಇದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, 1-2 ಹಾಕಿದ್ದೀನಿ. ನೆಕ್ಸ್ಟು ಆನಿಯನ್, ಈರುಳ್ಳಿ ಒಂದು ದೊಡ್ಡದಾದರೆ 1, ಇಲ್ಲಾಂದರೆ 2 ತೊಗೊಳ್ಳಿ. ಈರುಳ್ಳಿ ನೀವು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಸೊ ನೆಕ್ಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದು ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಸಿದಿರಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಡ್ರೈ ಆಗಿದೆ ಇದು. ಸೊ ನೆಕ್ಸ್ಟು ಟೊಮೊಟೊ ಇಲ್ಲಿ ನಾನು 1-2 ತೊಗೊಂಡಿದ್ದೀನಿ ದೊಡ್ಡದು. ಸೊ ನೆಕ್ಸ್ಟ್ ಇವಾಗ ಇದು ಎಲ್ಲ ಸ್ವಲ್ಪ ಡ್ರೈ ಆಗಿದೆ. ಇದಕ್ಕೆ ಈಗ ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ಹಾಗೆ ಉಪ್ಪು ಹಾಕ್ಕೋಬೇಕು, ಸಾಲ್ಟು, ಟರ್ಮರಿಕ್ ಪೌಡರ್, ನೆಕ್ಸ್ಟು ಚಿಲ್ಲಿ ಪೌಡರ್, ಹಾಗೆ ಧನಿಯಾ ಪೌಡರ್ ಮತ್ತು ಮೆಣಸಿನ ಪುಡಿ, ಪೆಪ್ಪರ್. ಹಾಗೆ ಇಲ್ಲಿ ನಾನು ಸ್ವಲ್ಪ ಸಾಸ್ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್. 3 ಮಿಕ್ಸ್ ಮಾಡೋಣ. ನಿಮಗೆ ಸಾಸ್ ಇಷ್ಟ ಇಲ್ಲ ಅಂದರೆ ಹಾಕದೇ ಇದ್ರೂ ನಡೆಯುತ್ತೆ. ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಸ್ವಲ್ಪ ವಾಟರ್ ಹಾಕ್ಬಿಟ್ಟು ತಿರ್ಗ್ಸೋಣ. ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಸೊ ಎಲ್ಲರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬಾಯ್ಲ್ಡ್ ಎಗ್ ನಾನು ಈ ಥರ ಕಟ್ ಮಾಡಿದ್ದೀನಿ, ರೌಂಡ್ ಇದನ್ನು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಇವಾಗ ಈ ಥರ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಈಸಿ, ಬೇಗನೆ ಮಾಡ್ಬೋದು, ತುಂಬ ಚೆನ್ನಾಗಿ ಸಹ ಇದೆ. ಟೇಸ್ಟು ಸಹ ಚೆನ್ನಾಗಿ ಬಂದಿದೆ, ನೋಡ್ತಿದ್ದೀರಲ್ಲ. 1 ನಿಮಿಷ ಇದರಲ್ಲಿ ಡ್ರೈ ಆದರೆ ಸಾಕು, ತುಂಬ ಹೊತ್ತೇನು ಬೇಯಿಸಬೇಕು ಅಂತ ಏನಿಲ್ಲ, ಆಲ್ರೆಡಿ ಬೆಂದಿದೆ. ಹಾಗಾಗಿ ನಾನೆಲ್ಲ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಳಿ, ನೋಡ್ತಿದ್ದೀರಲ್ಲ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಇಲ್ಲ ಒಂದ್ಸರಿ ಇದನ್ನು ನೀಟಾಗಿ ತಿಕ್ಸೋಣ. ಸೊ ನೀವು ಕೊತ್ತಂಬರಿ ಸೊಪ್ಪೆಲ್ಲ ಇದ್ದರೆ ಸೇರಿಸ್ಕೊಳ್ಳಿ. ಫಾಸ್ಟಾಗಿ 5 ಮಿನಿಟ್ಸ್ ಒಳಗಡೆ ಆಗೋಗ್ಬಿಡತ್ತೆ. ಮೊಟ್ಟೆನ ಬೇಯಿಸ್ಕೊಂಡಿದ್ರೆ ತಟ್ಟಂತ ಬೇಗ ಮಾಡ್ಬೋದು. ನಾನು ಎಗ್ಗಿಂದು ಹಳೇದೊಂದು ವಿಡಿಯೋ ಮಾಡಿದ್ದೆ ಇದೇ ಥರ.
ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಈಗ ಇದು ರೆಡಿ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ನಾನು ಬೇರೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.